चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वम् तापत्रयनिवारणम् शान्तैक्यपददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं ब्रह्मा वरुणेन्द्ररुद्रमरुता स्तुन्वन्ति दिवैस्तवैः वेदैः साङ्गपरक्रमोपनिषदैर्गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो निशान्तं दुष्पुराः सुरगणा देवाय तस्मै नमः। ओंकारपञ्जरश्रुतिम् उपनिषदुद्यानकेलिकलकण्ठीम् आगमविपिनमयूरि आर्यावन्तर्विभावये गौरे जयमानदीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमात्रकाम् वन्दे। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वतीपतये। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वती पतये। मुंबरिव मनदिं चिदंबर ಎಂಬದೀಕ್ಷಿತ ಸಲೇ ಸಿದ್ಧಗೆ ಸಂಭ್ರಮದಿತ ತಮಸಿಗತ್ತಂ ಕೈವಿಡಂತೆನಲೋ ಶಂಭುರೂಪನೆ ನೀನಿರುತ್ತೆ ಎಂಬ ಚರಣತ್ತವನು ಗೈಯುವೆ ಬಿಂಬಿನು ನಾವೆನಲು ಸಿದ್ಧನು ಮಗುಳ ದೀಕ್ಷಿತನು ಮಗುಳ ದೀಕ್ಷಿತ
ಸುರಪನೆನಲ ವಾಕ್ಯವನ್ನೂರೆ ಅರಿಯ ಕಿಂಚಿತ್ ಭೋಗಲಕ್ಷಿಸಿ ನುಡಿದ ಚರಶ್ರುತಿಯೋ ಪರದಿ ಜ್ಞಾನ ಜೀವನು ಇರುವುದನ್ನರಿತು ಜ್ಞಾನ ಘನನೇ ನಿರುವೆಯನಲದು ಸಾಮ್ಯಮಲ್ಲದೆ ಸತ್ಯಮಲ್ಲೆಂದ 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 ಸಹಂಸಕಾಹಂಸಗತಿ ಪ್ರವೀಣಾ ವೀಣಾಮುಪಾದಾಯ ನಿಜಾಂ ಸ್ವಪಾಣೋ ಸರಸ್ವತೀ ಸಾ ಮಮ ಚಿತ್ತರಂಗೇ ರಂಗೇಯಮಾರಭ್ಯ ನಟೀವ ನೃತ್ಯ. ಪಾದ್ಯಗುರು ಭಗವತ್ ಪೂಜ್ಯಪಾದರು ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತ ಸಕಲ ಮಹಾತ್ಮರ ಚರಣಗಳಿಗೆ ನಮಸ್ಕರಿಸಿ ಶಿವಸ್ವರೂಪಗಳೇ, ಶ್ರಾವಣ ಮಾಸದಲ್ಲಿ ನಾವೆಲ್ಲ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪದ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಸಿದ್ಧಾರೂಢ ಜೀವನ ಕಥೆಯಲ್ಲ, ಅದು ಒಂದು ವೇದಾಂತದ ಸುರಿಮಳೆ. ಅವರ ದೇಹ ಒಂದು ದೇಹ ಅಲ್ಲ, ಅದು ದೇಹ ಧರಿಸಿಕೊಂಡು ಬಂದಿರುವ ವೇದಾಂತ. ಅವರು ಮಾಡುವೆಲ್ಲ ಲೀಲೆಗಳಲ್ಲ, ಅದೆಲ್ಲ ಬ್ರಹ್ಮವಿಲಾಸ. ಅವರ ಆಡಿದ ಮಾತು ಬರೇ ಮಾತುಗಳಲ್ಲ, ಅವು ಶ್ರುತಿಯ ಮಾತು. ಅವ್ರ ಬಗ್ಗೆ ಏನು ಹೇಳ ನಾನು ಸಿದ್ಧಾರೂಢ ಬಗ್ಗೆ? ಎಲ್ಲಿ ನೋಡಿದೆ ಅಲ್ಲಿ, ಏನು ಮಾತಾಡಿದೆ ಅಲ್ಲಿ ಖುಷಿ ಇಲ್ಲ, ಸಟೆ ಇಲ್ಲ, ಜಟವಾದ ಮಾತುಗಳು. ತಿರುಕರಾಯನ ಕೋಟೆಯಲ್ಲಿ ಅನೇಕ ವಿಪ್ರೋತ್ತಮರು, ಶಾಸ್ತ್ರಿಗಳು, ಪಂಡಿತರು ಸಿದ್ಧಾರೂಢರನ್ನ ಇವನೊಬ್ಬ ಬ್ರಹ್ಮವಿದ, ಬ್ರಹ್ಮಜ್ಞಾನಿ, ಸಿಗುದು ದುರ್ಲಭರಿ. ಎಲ್ಲರೂ ಸಿಗ್ತಾರೆ. ಈಗ ಹಿಂದೆಲ್ಲ ಖಂಡನ ಮಾಡ್ಕೊಂತ ಬಂದರು. ಉಪಾಸನಾ ಖಂಡನ ಮಾಡಿದರು, ಯೋಗ ಖಂಡನ ಮಾಡಿದರು, ಕರ್ಮ ಖಂಡನ ಮಾಡಿದರು. ಈಗ ನೈಯಾಯಿಕ ಮತವಾದಿಗಳು ಇನ್ನೂ ಅನೇಕರು ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋರು ಹಲವರು, ಉತ್ತರ ಕೊಡೋ ಅಪ್ಪೊಬ್ಬ. ಏನಿರ್ಬೇಕಲ್ಲಿ? ಏನು ಸಾಹಿತ್ಯ ಇರಬೇಕು? ಅದು ಓದಿದ್ದಲ್ಲ, ತಾನಾಗಿ ಬಂದದ್ದು. ಹಂಗ ಒಬ್ಬರು ಚಿದಂಬರ ಶಾಸ್ತ್ರಿಗಳು ಅಂತ ಹೇಳಿ ಅವರು ಬಂದು ಸಿದ್ಧಾರೂಢರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಾಲ ಸನ್ಯಾಸಿ. ಪ್ರಶ್ನೆ ಮಾಡುವಾಗ ಏನ್ ಮಾಡ್ತಾನೆ? ಸ್ವಾಮಿಗಳೇ, ನೀವು ತತ್ವಮಸಿ ಮಹಾವಾಕ್ಯಕ್ಕೆ ಏನು ಅರ್ಥ ಮಾಡ್ತೀರಿ ಅಂತ ಕೇಳಿದ. ಪಂಡಿತರವರೆಲ್ಲರೂ ವಿಮರ್ಶನೆ ಮಾಡಿ ನೋಡೋರು, ಹೊರಗೆ ಹಚ್ಚಿ ನೋಡುದು. 14ನೇ ಬಂತು ಅಂದ್ರೆ ನನಗೆ ನಿನಗಂತೂ ಕಚ್ಚಾಡು. ಹಂಗೇನದಲ್ಲ, ತತ್ವಮಸಿ ಮಹಾವಾಕ್ಯವನ್ನ ನೀವು ಹೆಂಗೆ ಅರ್ಥ ಮಾಡ್ತೀರಿ ಅಂತ ಕೇಳಿದ ಕೂಡಲೇ ಅಪ್ಪ ಅವರಂದ್ರು, ಶಂಭುವೇ ನೀನಿದ್ದೀಯೇ, ನೀನು ಜೀವನಲ್ಲ, ನೀನು ಬ್ರಹ್ಮವೇ ಎಂಬುದಾಗಿ ನಾವು ಸಿದ್ಧಾಂತ ಮಾಡುತ್ತೇವೆ ಹೊರತು ಅದಕ್ಕಿಂತ ಹೆಚ್ಚಿನ ಅರ್ಥ ಉಪನಿಷತ್ತುಗಳು ಹೇಳಿಲ್ಲ. ಅದಕ್ಕೆ ಒಪ್ಪುದಿಲ್ಲ. ಏನ್ ಹೇಳ್ತಾನೆ? ಒಬ್ಬನೊಬ್ಬ ಪುರುಷ ಒಬ್ಬ ಅರಸನ ಕಡೆಗೆ ಹೋಗಿ, ಹೇ ಮಹಾರಾಜ, ನೀನು ದೇವೇಂದ್ರ ಅಂತ ಹೊಗಳ್ತಾನೆ. ಅದರಂತೆ ಕಿಂಚಿತ್ ಭೋಗರೂಪವಾಗಿರ್ತಕ್ಕಂಥ ಅರಸೊತ್ತಿಗೆಯನ್ನು ಕಂಡು ನೀನು ದೇವೇಂದ್ರ ಎಂಬುದಾಗಿ ಭಾವಿಸಿ ನುಡಿಯುವಂತೆ ಕಿಂಚದ್ದನಾಗಿರ್ತಕ್ಕಂಥ ಜೀವನನ್ನ ಬ್ರಹ್ಮವೆಂದು ಬೋಧಿಸಿದರೆ ತಪ್ಪಾಗಲಿಕ್ಕಿಲ್ಲವೇ ಅಂತ. ಬಹಳ ಮಾರ್ಮಿಕ.
ಅದನ್ನು ಬಿಟ್ಟು ಮುಂದೆ ಹೋಗ್ಲಿಕ್ಕೆ ನಂಗೆ ಆಗೋಲ್ದು, ಮತ್ತು ಅದನ್ನ ಹೇಳದಿದ್ದು ಗತ್ಯಂತರ ಇಲ್ಲ. ಕಿಂಚಿತ್ ಭೋಗ ಲಕ್ಷಿಸಿ ಸುರಪನೆಂಬುದಾಗಿ ಆತನನ್ನು ಕೊಂಡಾಡಿದಂತೆ ಅಲ್ಪಜ್ಞನಾಗಿರ್ತಕ್ಕಂಥ ಜೀವನನ್ನ ಅಯ್ಯ ನೀನು ಬ್ರಹ್ಮನಿದ್ದೀಯೇ ಎಂಬುದಾಗಿ ಹೇಳಿದಂತೆ ಆಗಲಿಕ್ಕಿಲ್ಲವೇ? ಕಿಂಚಿದ ಜ್ಞಾನ ಜೀವನೋಳು ಇರುವುದನ್ನರಿತು ಜ್ಞಾನ ಘನ ನೀನಿರುವಿ ಎನ್ನಲದು ಸಾಮ್ಯಮಲ್ಲದೆ ಸತ್ಯಮಲ್ಲ. ದೇವೇಂದ್ರನೂ ಕೂಡ ಯಜ್ಞಯಾಗಾದಿ ಕರ್ಮದ ದ್ವಾರ ಭಜಿಸಿದವರಿಗೆ ಬೇಡದ ಫಲವನ್ನು ಕೊಡುವಂತೆ ನರೋತ್ತಮನಾಗಿರ್ತಕ್ಕಂಥ ರಾಜನೂ ಕೂಡ ಹೊಗಳಿದವರಿಗೆ ಬಹುಮಾನವನ್ನು ಕೊಡುತ್ತಿದ್ದಾನೆ. ಅದರಂತೆ ನಿಮ್ಮ ತತ್ವಮಸಿ ಮಹಾವಾಕ್ಯದಲ್ಲಿ ಬರುವ ಶಬ್ದಾರ್ಥಗಳು ಜೀವನನ್ನ ಇಲ್ಲಿ ಬ್ರಹ್ಮನೆಂಬುದಾಗಿ ಸ್ತುತಿಪರವಾಗಿ ಉಪದೇಶ ಮಾಡಲಾಗಿದೆ. ಸ್ತುತಿಪರಾರ್ಥವದಾಗಿ ಪೇಳುವ ಶ್ರುತಿಯ ಭಾವಾರ್ಥವನ್ನು ತಿಳಿಯದೆ ಯತಿಯೇ ಬೋಧ ಪರಾರ್ಥಮೆಸಗುವುದು ಉಚಿತವೇ? ನೋಡ್ರಿ, ಸ್ತುತಿಪರ ಬ್ಯಾರೆ, ಬೋಧಪರ ಬ್ಯಾರೆ, ಪ್ರಾಂಜಲ ಬ್ಯಾರೆ, ಅರ್ಥವಾದ ಬ್ಯಾರೆ. ಇವಕ್ಕೆಲ್ಲ ಒಂದೊಂದು ವಾಕ್ಯಕ್ಕೆ ಲಕ್ಷಣಗಳವ ಏನ್ರಿ. ಅದು ವೇದಾಂತದ ಮಹಾರಣ್ಯದಲ್ಲಿ ಹೊಕ್ಕು ಬಂದವನಿಗೆ ಗೊತ್ತಾಗ್ತದೆ. ಒಂದು ಶಬ್ದ ಬರಿಯ ಶಬ್ದ ಇರುವುದಿಲ್ಲ, ಆ ಶಬ್ದಕ್ಕೆ ಒಂದು ಭಾವವಿದೆ, ಆ ಶಬ್ದಕ್ಕೆ ಒಂದು ಅರ್ಥವಿದೆ, ಆ ಶಬ್ದಕ್ಕೆ ಒಂದು ಗೌರವವಿದೆ. ಅವನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಎಲ್ಲ ಕಾಲದಲ್ಲಿನೂ ಆಗಲಿಕ್ಕಿಲ್ಲ. ಅದಕ್ಕಂತಾರವರು ಇದು ಸ್ತುತಿಪರಾರ್ಥಪರವಾಗಿರ್ತಕ್ಕಂಥ ವಾಕ್ಯ. ಅನೇಕ ಶಾಸ್ತ್ರಜ್ಞರು ಇದನ್ನು ಹಿಂಗೆ ಹೇಳ್ತಾರೆ. ತತ್ ಅಂದ್ರೆ ಪರಮಾತ್ಮ, ತ್ವಮ್ ಅಂದ್ರೆ ಜೀವಾತ್ಮ. ಈ ಜೀವನೇ ಪರಮಾತ್ಮನಿದ್ದಾನೆ ಅಂತ ತಿಳಿದುಕೊಳ್ಳುವುದೇ ತತ್ವಮಸಿ ಮಹಾವಾಕ್ಯಾರ್ಥ ಅಂತ ಬಹಳ ಮಂದಿ ಹೇಳ್ತಾರೆ. ಇದು ಬಲ್ಲವರಿಗೆ ಸಮ ಅಲ್ಲ ಅನ್ನೋ, ಬಲ್ಲವರು ಹೇಳುವ ಮಾತಲ್ಲ, ಇದು ಸ್ತುತಿಪರಾರ್ಥ ಪರವಾಗಿರ್ತಕ್ಕಂಥದ್ದು. ಈಗೂ ಹಂಗ ಹೋಗಬೇಡಿ. ಶಾಂಕರ ವೇದಾಂತವನ್ನ ಘಟ್ ನಂಬೋರು ಕಡಿಮೆ, ಪಾಲಿಸ್ ಕಂಪನಿನ ಬಹಳ ಸುಮ್ಮನೆ ಅಲ್ಲ. ಈಗೇನೋ ಒಂದು ಮಹಿಮಾ ಕಂಡ್ರೆ ಕೈ ಮುಗಿಯವ್ರು ನೀವು, ಜ್ಞಾನ ಕಂಡು ಕೈ ಮುಗಿಯೋ ಕಂಪನಿ ನೀವು ಅಲ್ಲ ಅಲ್ಲ ಅಂತ ಶಾಸ್ತ್ರ. ಏನಪ್ಪ ಮಹಾತ್ಮರು ಹಿಂಗ್ ಕೆಳಗೆ ಕುಂತವ್ರ ಬರ್ರನ್ನ ಮ್ಯಾಗ ಹೋಗ್ಬಿಟ್ರಿ ಅನ್ಬೇಕು. ಜ್ಞಾನಿ ಕಪಾಳ ಕೊಡದ್ರ ತೆಗೆದು ಯಾವನಲ್ಲಿ ಅವ ಹೇಳವ ನಿಮ್ಗೆ ಜ್ಞಾನಿ ಅಂತೇಳಿ ಅವ ಯಾವ ಜ್ಞಾನಿ ಅವ? ಏನ್ ಮಾಡಕ್ ಬಂದ್ರೆ ಜ್ಞಾನಿ? ಕಲ್ವರ್ ಬಂಗಾರ ಮಾಡಿದ ಜ್ಞಾನಿ ಏನು? ಭೂಮಿ ಬಿಟ್ಟು ಮ್ಯಾಗ ಹೋದ ಜ್ಞಾನಿ ಏನು? 20,000 ವರ್ಷ ಬದುಕಿದ ಜ್ಞಾನಿ ಏನು? ಕಾಕ ಬುಷುಂಡೆಷ್ಟು ಬೇರೆ ಬದುಕಿಲ್ಲ ಅಲ್ಲಿ ಇವರು. ಜ್ಞಾನಿ ಅಲ್ಲ, ಜ್ಞಾನಿ. ಜ್ಞಾನ ಇದ್ದವನೇ ಜ್ಞಾನಿ, ಜ್ಞಾನ ಇದ್ದವನೇ ಜ್ಞಾನಿ. ಯಾವನಿಗೆ ಜ್ಞಾನವಿದೆ, ದೃಢಾಪರೋಕ್ಷ ಪ್ರಜ್ಞಾ ಉತ್ತಿಷ್ಠವಾಗಿದೆ, ಅವಾಗ ಜ್ಞಾನ ಏನು ಬೇಕು ಹೊರತಾಗಿ ಬಾಕಿದಕ್ಕೆ ಜ್ಞಾನ ಇಲ್ಲ. ಬಾಕಿದವರು ವೇದಾಂತಕ್ಕೆ ಒಪ್ಪದ ಇರ್ಲಿ ನಾಡಿ ಹೋಗು. ನಮ್ಮ ಶಾಸ್ತ್ರಕ್ಕೆ ನೀವು ಒಪ್ಪಬೇಕಂತ ಜುಲುಮಿಲ್ಲತ್ತದ ವೇದಾಂತ. ಯಥಾರ್ಥ ಬೇಕಾದ ಒಪ್ತಾನ ಸಾಕಾಗ್ಬಿಡ್ತಾನೆ. ಅದಕ್ಕೆ ಇದು ಯೋಗ್ಯ ಅಲ್ಲ ಅಂದ್ಬಿಟ್ಟವ ಸೀದಾ. ಅಪ್ಪ ಅವ್ರಂತಾರೆ, ಧರಣಿ ಪಗದೇವೇಂದ್ರನೆನ್ನುತ ಪರದರೋದಾರತ್ವ ಪುಟ್ಟಿಸಿ ಪರದಿತನವಂ ಸೆಳವ ಬಡಯಾಚಕನ ಸ್ತುತಿಯಂತೆ ಪರಮಕಾಮದಿ ಶ್ರುತಿಯನುತಿಸು ಇರುವ ಬಡಯಾಚಕನು ಜೀವನು ಪರಮದಾತ್ರೋ ಬ್ರಹ್ಮತಾನುಪಮಾನವೋ ಎಂತೋ ಮಾನವೋ ಎಂತೋ. ವೇದಾಂತವನ್ನು ಹೇಳುವ ಕಾಲದಲ್ಲಿ ಅದಕ್ಕೆ ಚೌಕಟ್ಟವ 6 ಲಿಂಗಗಳವ. ಇದಕ್ಕೆ ಈ 6 ಲಿಂಗ ಬರೋಬ್ಬರ ಇದ್ರೆ ವೇದಾಂತ ತಿಳಿತದೆ, ಇಲ್ಲಿಗೆ ತಿಳಿಯುವುದಿಲ್ಲ.
ಏನಪ್ಪ ಉಪಕ್ರಮೋಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ದೃಷ್ಟಾಂತ, ದ್ರಾಷ್ಟಾಂತ ಮೊದಲಾಗಿರ್ತಕ್ಕಂಥ ಈ 6 ಲಿಂಗಗಳೇನವ, ಈ 6 ಲಿಂಗಗಳು ಎಲ್ಲಿ ಅವ ಅಲ್ಲಿ ವೇದಾಂತಕ ಲಕ್ಷಣ ಅದಪ್ಪ. ದೃಷ್ಟಾಂತ ಕೊಟ್ಟಿ ನೀನು, ಹೇ ಚಿದಂಬರ ಶಾಸ್ತ್ರಿ, ನೀ ಕೊಟ್ಟ ದೃಷ್ಟಾಂತ ಷಡ್ಲಿಂಗ ಪೂರ್ವಕವೋ. ಒಂದು ದೃಷ್ಟಾಂತವನ್ನು ಕೊಡುವಾಗ ಮೈಮೇಲೆ ಪೂರ್ಣ ಖಬರ್ ಇರಬೇಕು. ವೇದಾಂತದಲ್ಲಿ ಪುರಾಣ ಕೀರ್ತನ ಅದು ಬೇರೆ, ಅದು ನಗ್ಸಕ ಮಾಡಕ ಇರ್ತದೆ, ಅದು ಬೇಡ. ವೇದಾಂತವನ್ನು ಹೇಳುವ ಕಾಲದಲ್ಲಿ ಮಾತ್ರ ಮೈ ತುಂಬ ಕಣ್ಣಿರ್ಬೇಕು. ಯಾಕಂದ್ರೆ ಯಾವ ದೃಷ್ಟಾಂತವನ್ನು ನೀವು ಕೊಡ್ತೀರೋ ಆ ದೃಷ್ಟಾಂತವು ದ್ರಾಷ್ಟಾಂತವಾದಾಗ ಮೂಲ ಕ್ರಮವಾಗಿರ್ತಕ್ಕಂಥ ಸಿದ್ಧಾಂತವನ್ನದು ಸಿದ್ಧ ಮಾಡಬೇಕು. ಯಾವುದನ್ನು ಹೇತು ಅಂತ ಇಟ್ಕೊಂಡಿರ್ತೀರಿ, ಯಾವುದನ್ನು ಪ್ರಮಾಣ ವಾಕ್ಯ ಅಂತ ಇಟ್ಕೊಂಡಿರ್ತೀರಿ, ಪ್ರತಿಜ್ಞಾ ವಾಕ್ಯ ಅಂತ ಇಟ್ಕೊಂಡಿರ್ತೀರಿ, ಈ ಪ್ರತಿಜ್ಞಾ ವಾಕ್ಯ ಸಿದ್ಧ ಆಗಬೇಕಾಗಿತ್ತು ಅಂದರೆ ಯಾವ ದೃಷ್ಟಾಂತವನ್ನು ಕೊಡ್ತೀರಿ ಆ ದೃಷ್ಟಾಂತ ದ್ರಾಷ್ಟಾಂತವಾಗಬೇಕು. ದ್ರಾಷ್ಟಾಂತವಾದದ್ದು ಅದು ನೇರವಾದ ಸಿದ್ಧಾಂತವಾಗಬೇಕು. ಹೆಂಗೆ ಒಂದು ಕೊಟ್ಟು ತೋರಿಸ್ತಾರೆ. ಹಂಗ ಪ್ರತಿಯೊಬ್ಬ ಜೀವನೂ ಕೂಡ ಸಂಸಾರ ಮೋಹ ವ್ಯಾಕುಲನಾಗಿ ಅದರಿಂದ ಪಾರಾಗುವ ಧೈರ್ಯವಿದ್ದರೂ ಕೂಡ ಮೋಹ ಪರವಶನಾಗಿ ಬಳಲಿ ಸಾಯುತ್ತಿದ್ದಾನೆ. ಇದು ಒಂದು ಪ್ರತಿಜ್ಞಾ ವಾಕ್ಯ. ಇದನ್ನು ಯಾರು ಹೇಳಿಲ್ಲ, ನಾ ಹೇಳೋದು ಜ್ಞಾನೇಶ್ವರ ಮಹಾರಾಜ ಹೇಳಿ. ಅದರೊಳಗೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಒಂದು ಎಷ್ಟು ಚಂದ ಕೊಡ್ತಾರೆ. ಮರವ ಕೊರೆಯಲು ಭ್ರಮರವಂಜದು, ಇರಲಿ ಮರವದು ಬಹಳ ಕಠಿಣವು, ಸರಸಿಜದ ಕೋಮಲದ ಮುಕುಳವ ಕೊರೆಯುವುದೇ ನೋಡು. ಇದು ದೃಷ್ಟಾಂತ. ಈ ದೃಷ್ಟಾಂತದ ಅರ್ಥ ಏನು? ಸಾಯಂಕಾಲ ಆಗ್ತಾ ಬಂದಿತ್ತು. ಸರೋವರ ತೀರದಲ್ಲಿ ಒಂದು ಭೃಂಗ ಗುಂಜಾರವ ಮಾಡ್ತಾ ತಿರುಗ್ತಾ ಇತ್ತು. ಅರಳಿದ ಕಮಲವನ್ನು ಕಂಡಿತು. ಆ ಕಮಲದ ಪರಾಗವನ್ನಿಂಟಬೇಕೆಂಬ ಅಪೇಕ್ಷೆಯಿಂದ ಆ ಭೃಂಗವು ಕಮಲಗರ್ಭವನ್ನು ಪ್ರವೇಶ ಮಾಡಿತು. ತತ್ಸಮ ಕಾಲದಲ್ಲಿ ಏನಾಯಿತು? ಯಾವಾಗ ಆ ಭೃಂಗ ಕಮಲಗರ್ಭವನ್ನು ಪ್ರವೇಶಿಸಿತೋ ತತ್ಸಮಕಾಲದಲ್ಲಿ ಸೂರ್ಯಾಸ್ತವಾಯಿತು. ಸೂರ್ಯಾಸ್ತವಾದರೆ ಆಗುವುದೇನು ಪರಿಣಾಮ? ಕಮಲ ಮುಚ್ಚಿಕೊಳ್ಳುತ್ತದೆ. ಆಯಿತು, ಮುಚ್ಚಿಕೊಂತು. ಆದರೆ ಭ್ರಮರ ಒಳಗೆ ಉಳಿಯಿತು. ಆ ಭ್ರಮರದ ಕೆಲಸ ಏನು? ಮರವ ಕೊರೆಯಲು ಭ್ರಮರ ವಂಜದು, ಕಟ್ಟಿಗೆಯನ್ನು ಕೊರೆದು ರಂಧ್ರವನ್ನು ಮಾಡುತ್ತಿರುವ ಆ ಭ್ರಮರವು ಒಂದು ಹೂವನ್ನು ಕೊರೆದು ಹೊರಗೆ ಬರಲಿಕ್ಕೆ ಅದಕ್ಕೇನು ಅಸಾಧ್ಯವೆಂಬುದೇನಿಲ್ಲ. ಆ ಹೂ ಕೊರೆದು ಹೊರಗೆ ಬರಬಹುದು. ಅದು ಯಾಕೆ ಬರವಲ್ದು ಅಂದ್ರೆ ಆ ಹೂವಿನ ಮೇಲಿನ ಮೋಹದಿಂದ ಅದು ಕೊರೆಯಲಿಕ್ಕಾಗದೆ ಒಳಗೆ ಉಳಿಯುತ್ತದೆ. ಒಳಗೆ ಉಳಿದ ಭ್ರಮರವು ಆನೆಯ ನೀರಾಟ ಕಾಲದಲ್ಲಿ ಆನೆಯು ಆ ಕಮಲವನ್ನು ಕಿತ್ತೆಸೆದು ಕಾಲಲ್ಲಿ ಹಾಕಿ ತುಳಿದದ್ದರಿಂದ ಮರಣವನ್ನು ಹೇಗೆ ಹೊಂದಿತೋ ಹಾಗೆ ಪ್ರಪಂಚವೆಂಬ ಕಮಲ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ ಜೀವನೆಂಬ ಭ್ರಮರ. ದೃಷ್ಟಾಂತ ದ್ರಾಷ್ಟಾಂತ ಹಿಂಗಿರಬೇಕು. ಜೀವನೆಂಬ ಭ್ರಮರ ಪ್ರಪಂಚವೆಂಬ ಕಮಲ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಜ್ಞಾನವೆಂಬ ಸೂರ್ಯ ಅಸ್ತನಾಗಿದ್ದಾನೆ. ಜ್ಞಾನವೆಂಬ ಸೂರ್ಯ ಅಸ್ತನಾಗಿರುವುದರಿಂದ ಈ ಜೀವನೆಂಬ ಭ್ರಮರ ಕಮಲ ಗರ್ಭಾಂತರಂಗದಲ್ಲಿ ಉಳಿಯಿತು. ಎಲ್ಲ ಶಕ್ತಿ ಅದ ಇದಕ್ಕೆ, ಇದ್ರಾಗೇನೂ ಇಲ್ಲ ಅಂತಾನ. ಶಿವ ಸಾಕು ಅಂತಾನ. ಇಂಥದ್ದು ಯಾರಿಗೂ ಬರಬಾರ್ದಪ್ಪ ಅಂತಾನ. ಲಗ್ನ ಯಾವ ಬಯಸಿದ್ನೋಯಪ್ಪ ಅಂತಾನ. ಲಘು ನನ್ನ ದೇವ್ರು ಒಯ್ಬೇಕು ಅಂತಾನ. ಆದ್ರೂ ಅದರಾಗ ಕುಂತಾನ. ಯಾಕ? ಆ ಹೂವನ್ನು ಕೊರೆಯುವುದಕ್ಕೆ ಅದಕ್ಕಾಗದಿರುವ ಮೋಹ ಈ ಕಮಲ ಗರ್ಭದಲ್ಲಿ ಉಳಿದುಕೊಂಡಿರುತ್ತದೆ. ಕಡೆಗೆ ಕಾಲವೆಂಬ ಆನೆ ಕಿತ್ತು ಕಸದನಲ್ಲಿ ಹಾಕಿ ತುಳಿಯುತ್ತದೆ. ಜೀವನು ಕಾಲಾಧೀನನಾಗುತ್ತಿದ್ದಾನೆ. ಹಿಂಗ ದೃಷ್ಟಾಂತವನ್ನು ಕೊಡುವಾಗ
ದ್ರಾಷ್ಟಾಂತವನ್ನು ಮಾಡಿದರೆ ಆ ದ್ರಾಷ್ಟಾಂತ ವಿಷಯ ಪ್ರತಿಜ್ಞಾ ವಾಕ್ಯವನ್ನ ಅದು ಹೋಲ್ತಾ ಇರಬೇಕು. ಇದಕ್ಕೆ ವ್ಯಾಖ್ಯಾನ ಅಂತ ಕರೀತಾರೆ. ಮತ್ತಿಲ್ಲ ಅಂತಂದ್ರೆ ವ್ಯಾಖ್ಯಾನ ಹೇಳ್ತೀನಿ ನಿಮಗೆ ಹ್ಯಾಂಗ ಅನ್ಬೇಕು ಅನ್ನೋದು. ನೋಡ್ರಪ್ಪ, ನೀವು ಹ್ಯಾಂಗ್ ಮುಕ್ತರಾಗಬೇಕು ಅಂತಂದ್ರೆ ನಿಮ್ಮಪ್ಪ ನಿಮ್ಮವ್ವ ಬೇರೆ ಆಗ್ಲಿಲ್ಲ ಹಂಗ. ಇಂಥ ಅನಾಹುತ ವ್ಯಾಖ್ಯಾನನು ಅದಾವ. ಹಂಗ ಬ್ಯಾಡ ಮಾರ. ಅಪ್ಪ ಸಿದ್ಧಾರೂಢ ಅಂತಾನ, ಅಯ್ಯ ಚಿದಂಬರ ಶಾಸ್ತ್ರಿಯೇ, ನೀನು ಕೊಟ್ಟ ದೃಷ್ಟಾಂತ ಅದು ಯಾವ ದೃಷ್ಟಿಯಿಂದಲೂ ತತ್ವಮಸಿ ಮಹಾವಾಕ್ಯಕ್ಕೆ ಯೋಗ್ಯವಾದ ದೃಷ್ಟಾಂತ ಅಲ್ಲ. ನೃಪನನ್ನು ಹೊಗಳಿದ ಒಬ್ಬನೊಬ್ಬ ಮನುಷ್ಯನಂತೆ ಅಂದಿ. ಇಲ್ಲೇ ಜೀವನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅರ್ಥ ಮಾಡಿದಂಗಾತು. ಬ್ರಹ್ಮನು ನೃಪನಿದ್ದಂತೆ ಸುರಪನಿದ್ದಂತೆ ಎಂಬುದಾಗಿ ಅರ್ಥ ಮಾಡಿದಂತಾಯಿತು. ಇಲ್ಲವ ಬ್ರಹ್ಮವನ್ನು ಏನು ಕೇಳಬೇಕು, ಬ್ರಹ್ಮ ಇವಾಗ ಏನು ಕೊಡ್ಬೇಕು, ಬ್ರಹ್ಮಕ್ಕೂ ಇವಾಗ ಭಿನ್ನದನ್ನು ಅಭಿನ್ನದನ್ನು ವಿಚಾರ ಮಾಡ್ಬೇಕಲ್ಲ. ಅದಕ್ಕೆ ದೃಷ್ಟಾಂತವನ್ನು ಕೊಡುವ ಕಾಲದಲ್ಲಿ ಬಹಳ ಎಚ್ಚರ ಇರಬೇಕು. ಇದು ಕೊಟ್ಟಿದ್ದು ದೃಷ್ಟಾಂತ ಸಮನಾಗಿ ಇಲ್ಲ ಅಂದ್ರಪ್ಪ ಅವರು ಅಂತಾರೆ. ಹರಿಯರಾತ್ಮ ನಿತ್ಯ ಮುಕ್ತನು ಜರೆ ಮರಣ ದುಃಖಾದಿರಹಿತನು ಪರಮಚೇತಾನಂದ ಲಕ್ಷಣನು ನಿರುಪಮಾದ್ವೈತನು ಸೂರ್ಯನಿ ಶುರುವಾಗಿ ದೃಷ್ಟಾಂತ ವಿಷಮವಿ ಜರಳು ಸಿದ್ಧಿಪುದಂತು ದ್ವೈತದ ನಿನ್ನ ನುಡಿಯವಗೆ ನಿನ್ನ ನುಡಿಯವಗೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವ ನಾಪರ. ಜೀವ ಬ್ರಹ್ಮ ಇವ ನ ಪರ. ಈ ಜೀವ ಯಾರಂಗಾರ ಇದಕ್ಕೆ ಕಂಡಾಬಿಟ್ಟು ಮತ್ತು ವ್ಯಾಖ್ಯಾನ. ಅದಕ್ಕೆ ನೀ ಕೊಡುವ ದೃಷ್ಟಾಂತದಿಂದ ಯಾವ ದೃಷ್ಟಿಯಲ್ಲಿನೂ ದ್ವೈತ ಸಿದ್ಧಿಸುವುದಿಲ್ಲಪ್ಪ. ಯಾಕಂದ್ರೆ ಯಾವನು ಜೀವನೋ ಅವನು ಬ್ರಹ್ಮವೇ ಇದ್ದಾನೆ. ಬ್ರಹ್ಮವೇ ಇದ್ದಾನೆ ಅಂದ ಕೂಡಲೇ ಇದಕ್ಕೆ ಮತ್ತೆ ಕಂಡಾಬಿಟ್ಟು ವಾದ ಬರ್ತಾವ. ಅವನೇನು ಹೇಳಬೇಕು? ಒಬ್ಬ ಅಂತಾನೆ, ಹೌದು ಜೀವ ಅಂಬವ ಬ್ರಹ್ಮದಿಂದ ಬಂದಾನ, ಬ್ರಹ್ಮ ಆಗುದಿಲ್ಲ ಅಂತ ಒಬ್ಬ ಅಂತಾನೆ. ಇಲ್ಲ, ಬ್ರಹ್ಮ ಪರಿಣಾಮ ಆಗಿ ಜೀವ ಆಗ್ಯದ, ತಿರುಗಿ ಬ್ರಹ್ಮ ಆಗುವುದಿಲ್ಲ ಮತ್ತೊಬ್ಬ ಅಂತ. ಇದು ವೇದಾಂತದಲ್ಲಿ ಬಹಳ ಗಲಾಟೆ. ಶಂಕರ ಭಗವತ್ಪಾದರು ಇದರ ಬಗ್ಗೆ ಬಹಳ ಗೌರವಯುಕ್ತವಾಗಿ ಹೇಳ್ಯಾರ. ಇದು ಪ್ರಮುಖವಾಗಿ ಬರ್ತಕ್ಕಂಥ ವಾದಗಳು ಆರಂಭವಾದ, ಅಜಾತವಾದ, ವಿವರ್ತವಾದ, ಅಂಶೀವಾದ, ಪರಿಣಾಮವಾದ, ಇವೆಲ್ಲ ವಾದಗಳಿದ್ದಾವೆ. ಇಲ್ಲಿ ಒಬ್ಬವಂತಾನ ನೋಡ್ರಿ, ಬೆಂಕದ ಬೆಂಕಿ ಅದ ಬೆಂಕಿಯಿಂದ ಕಿಡಿ ಹೊರಗೆ ಹಾರ್ತಾವ. ಆ ಕಿಡಿಗೆ ನಾವೇನಂತೀವಿ? ಬೆಂಕಿ ಅಂಶ ಅಂತೀವಿ. ಕಿಡಿ ಹಾರಬೇಕಾದ್ರೆ ಬೆಂಕಿ ಇರಬೇಕಲ್ಲ. ಬೆಂಕಿಯಿಂದ ಹಾರಿದ ಕಿಡಿ ತಿರುಗಿ ಬೆಂಕಿಯಾಗಲಾರದು. ಅದೆಲ್ಲ ಹೋಗಿ ಹೋಗ್ತದ, ಹೌದಲ್ಲ? ಹಂಗ ಬ್ರಹ್ಮವು ಅಗ್ನಿ, ಜೀವ ಕಿಡಿ, ಬ್ರಹ್ಮದ ಅಂಶವೇ ಅದು. ಏನಪ್ಪ, ಆ ಅಂಶವಾಗಿರ್ತಕ್ಕಂಥ ಕಿಡಿಯು ತಿರುಗಿ ಬ್ರಹ್ಮದಲ್ಲಿ ಬೆರೆಯಲಾರದು. ಇದಕ್ಕೆ ಅಂಶೀವಾದ ಅಂತ ಕರೀತಾ ಇದ್ದ. ಇನ್ನೊಬ್ರು ಹೇಳಿದ್ರು, ನೋಡ್ರಿ, ಈಗ ಹಾಲು ಕಾಯಿಸಿ ಹದವಾಗಿಸಿ ಹೆಪ್ಪು ಹಾಕಿ ಮೊಸರು ಮಾಡ್ತೀವಿ. ಮೊಸರು ಆಗ್ತದೆ, ಮೊಸರು ಕಡಿದ್ರೆ ಬೆಣ್ಣೆ ಆಗ್ತದೆ, ತುಪ್ಪ ಆಗ್ತದೆ. ತಿರುಗಿ ತುಪ್ಪವು ಹೇಗೆ ಹಾಲಾಗಲಾರದೋ ಹಾಗೆ ಬ್ರಹ್ಮದಿಂದ ಪರಿಣಾಮ ಹೊಂದಿದ ಜೀವನು ತಿರುಗಿ ಬ್ರಹ್ಮವಾಗಲಾರ. ಇವು
ಅನೇಕ ವಾದಗಳಿದ್ದಾವ. ಇವಕ್ಕೆ ಖಂಡನೀಯವಾಗಿರ್ತಕ್ಕಂಥ ಪ್ರಮಾಣಗಳು ಇದ್ದಾವ. ಅವೆಲ್ಲ ಪ್ರಸ್ಥಾನತ್ರಯಗಳಲ್ಲಿ ಇದೊಂದು ದೊಡ್ಡ ಸುಗ್ಗಿ. ಒಳಗೆ ಹೊಕ್ಕರಿ ನಿಮಗೆ ಇದು ಸಹಿತ ನೆನಪಾಗುವುದಿಲ್ಲ. ಆ ನಮೂನಿ ವ್ಯಾಖ್ಯಾನವ ನೆನಪ. ಅದಕ್ಕೆ ಅಪ್ಪ ಅವರಂತಾರೆ, ಅಯ್ಯ ನೋಡು, ವಿಚಾರ ಮಾಡು, ನೀ ಕೊಟ್ಟ ದೃಷ್ಟಾಂತ ಉಪಮಾನ ಉಪಮೇಯಗಳು ಸರಿಯಾಗಲಾರವು. ಅದಕ್ಕಂತಾರವರು, ಕೂರ್ಮೆಯಂ ನೀ ತಿಳಿದು ನೋಡೆ ಕರ್ಮಗುಣ ವರ್ಣಾಶ್ರಮಗಳು ಕರ್ಮ ರಚಿತ ಶರೀರ ಕಲ್ಲದೆ ಸಾಕ್ಷಿಗಾತ್ಮಗವೋ ಓರ್ಮೆಯಾದರು ಸ್ಪರ್ಶಿಸವು ಮೇನ್ ನಿರ್ಮಲ ಮಹಾವಾಕ್ಯವೆಂಬುದು ಕರ್ಮ ಪರವೇ ಅಲ್ಲವದರಿಂ ಸ್ತುತಿ ಪರಮಲ್ಲ. ಅಯ್ಯ ಪಂಡಿತೋತ್ತಮ, ವಿಚಾರ ಮಾಡಿ ನೋಡು. ತತ್ವಮಸಿ ಮಹಾವಾಕ್ಯವು ಸ್ತುತಿಪರವೂ ಅಲ್ಲ, ಕರ್ಮಪರವೂ ಅಲ್ಲ, ಅರ್ಥವಾದವೂ ಅಲ್ಲ, ಸೌಮ್ನ ಅಲ್ಲ. ಅದು ಸಿದ್ಧಾಂತ ಬೋಧಕ ವಾಕ್ಯ. ಅದರೊಳಗೆ ಯಾವ ದೃಷ್ಟಿಯಿಂದಲೂ ಕೂಡ ವ್ಯತ್ಯಾಸ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ. ಕೇಳು, ಕರ್ಮ, ಗುಣ, ವರ್ಣ, ಆಶ್ರಮ ಇವು ಎಲ್ಲ ಶರೀರ ಲಕ್ಷಿಸಿದ್ದಾವು ಹೊರತಾಗಿ ಜೀವನ ಲಕ್ಷಿಸನು ಇಲ್ಲಿವು. ಏನಪ್ಪ, ವರ್ಣಾಶ್ರಮ ಯಾರಿಗೆ? ಶರೀರಕ್ಕೋ ಜೀವನಿಗೋ? ಶರೀರಕ್ರಿ ಯಾಕೆ ಹೋಗ್ರಿ ನೀವು? ಜೀವನ ಏನ್ ಮಾಡೋ? ಜೀವನ ಒಬ್ಬನಾದನವ, ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಅದರೊಳಗಿದ್ದುಕೊಂಡು ನಾನೆಂಬ ಬುದ್ಧಿ ಇರೋಣದರಿಂದ ಜೀವನಿಗಾದರ ವಿಚಾರಗಳು ಏನಾದರೂ ಬರಬಹುದು ಹೊರತಾಗಿ, ಪರಂತು ವರ್ಣ, ಆಶ್ರಮ, ಗುಣ, ಕರ್ಮ, ಸ್ವಭಾವ ಇವು ಎಲ್ಲವೂ ಶರೀರಕ್ಕೆ ಸಂಬಂಧಿರ್ತಕ್ಕಂಥವುಗಳು. ಇವು ಆತ್ಮನನ್ನ ಸ್ಪರ್ಶಿಸಲಾರವು. ಆತ್ಮನಿಗೆ ಯಾವ ಕಾಲಕ್ಕೂ ಸಂಬಂಧವಿಲ್ಲದ ವಿಷಯವಿಲ್ಲ ಇವು. ಮತ್ತೆ ಹಂಗಾರೆ ಯಾರು? ಶರೀರ, ಗುಣಕರ್ಮ, ಸ್ವಭಾವ, ವರ್ಣಾಶ್ರಮಗಳನ್ನ ಭಾವಿಸಿಕೊಳ್ಳವರು ಯಾರು ಅಂತ ಕೇಳಿದ್ರೆ ಅಜ್ಞಾನಿಗಳು ಅಂತ ಹೇಳಬೇಕು ಹೊರತಾಗಿ ಜ್ಞಾನಿ ಅನ್ನೋ ಶಬ್ದಕ್ಕಲ್ಲ ಅರ್ಹತೆ ಎಂಬತಕ್ಕಂಥದ್ದೇನೂ ಇಲ್ಲ. ಬೇಕಾದ್ರೆ ಸ್ವತಃ ಬೃಹಸ್ಪತಿ ಬಂದಿಲ್ಲ ಈ ಜಗತ್ತಿಗೆ. ನಾ ಇಂಥ ಜಾತಿ ಅಂದ್ರೆ ಅಜ್ಞಾನಿ ಮುಂಡೆ ಮಗ ಅಂತ ಹೇಳ್ಬೇಕು. ಮತ್ತೆ ಅದು ಡಿಗ್ರಿ ಕೊಟ್ಟು ಹೇಳ್ಬೇಕದು. ಆದ್ದರಿಂದ ಬೇಕಾದವಿಲ್ಲ. ಯಾವುದೇ ಕುಲ, ಯಾವುದೇ ವರ್ಣ, ಯಾವುದೇ ಆಶ್ರಮ, ಯಾವುದೇ ಗುಣ, ಯಾವುದೇ ಸ್ವಭಾವ, ಯಾವುದೇ ಫಲ, ಸ್ವರ್ಗ, ನರಕ, ಮತ್ತೊಂದು ಮಗದೊಂದು ಎಲ್ಲವೂ ಏನು ಲಕ್ಷಿಸಿ ಇದ್ದಾವಪ್ಪ ಇವು ಅಂತ ಕೇಳಿದ್ರೆ ದೇಹ ಲಕ್ಷಿಸಿ ಇದ್ದಾವೆ ಹೊರತಾಗಿ ಆತ್ಮಲಕ್ಷಿತವಲ್ಲ. ಆತ್ಮನಿಗೆ ಯಾವುದೇ ಸಂಬಂಧನೂ ಇಲ್ಲ. ಅದಕ್ಕಂತಾರಪ್ಪ ಅವರು, ಮತ್ತೆ ಜಗದಿ ಸುಖೇಚ್ಛುಗಳಲ್ಲಿ ತತ್ವಮಸಿತಾಂ ಸ್ತುತಿಯ ಗೈದುರೆ ಸತ್ಯವಿದೆ ಸುಜ್ಞಾನಿಗಳಿಗೆ ಅದನ್ನು ತಾವರಿತೋ ನಿತ್ಯವರ್ಣಾಶ್ರಮಗಳಿಗೆ ಮನ ಬಿಟ್ಟು ಕರ್ಮವನ ಸಗಬಹುದ ಗಿಟ್ಟರಿಯೇ ಹೀಗಿಲ್ಲ ಮದರಿಂ ಸೌಚ್ಯ ಪರವಲ್ಲ ಸೌಚ್ಯ ಪರಮಲ್ಲ. ತತ್ವಮಸಿತಾಂ ಸ್ತುತಿಯ ಗೈದುರೆ ಸತ್ಯವಿರೆ ಸುಜ್ಞಾನಿಗಳು ಮಿಗೆಯದನ್ನು ತಾವರಿತು ನಿತ್ಯ ವರ್ಣಾಶ್ರಮಗಳಿಗೆ ಮನವಿತ್ತು ಕರ್ಮವನೆಸಗಬಹುದಾಗಿತ್ತು. ಸುಜ್ಞಾನಿಗಳು ಕೂಡ ತತ್ವಮಸಿ ಮಹಾವಾಕ್ಯ ಅರಿತುಕೊಂಡವರು ಕೂಡ ಕರ್ಮಾಪೇಕ್ಷೆಗಳಾಗುವುದಾಗಿತ್ತು. ಯಾಕಂದ್ರೆ ಅವ್ರು ಯಾಕೆ ಕರ್ಮಾಪೇಕ್ಷೆಗಳಾಗಿಲ್ಲ ಅಂತ ಕೇಳಿದ್ರೆ ಕರ್ಮಗಳಿಂದ ನಿಲುಕುವುದಲ್ಲ ಅಂತ ತಿಳ್ಕೊಂಡವರದರವರು. ಆದ್ದರಿಂದ ಹುಚ್ಚುಚ್ಚಾಕಾರ ಮಾಡಿಕೊಂಡು ತತ್ವಮಸಿ ಮಹಾವಾಕ್ಯವನ್ನ ವಿಪರೀತ ಅರ್ಥ ಮಾಡಬಾರ್ದಪ್ಪ. ಅಷ್ಟ ಅರ್ಥ ಮಾಡ್ರಿ. ಇನ್ನೂ ಕೆಲವು ಅರ್ಥ ಮಾಡೋರಿದ್ದಾರೆ. ನಮಸ್ಕಾರ ಅವರಿಗೆ. ಅದಕ್ಕೇನು ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಏನೇನೂ ಇಲ್ಲ. ಅವರಂದಿದ್ದ ವಾಕ್ಯ ಅತತ್ವಮಸಿ ಅನ್ನೋರು ಇದ್ದಾರೆ. ಅದು ಎಲ್ಲಿ ಹುಡುಕ್ಯಾರೋ ಅವ್ರ ಅಪ್ಪಗ ಗೊತ್ತು. ನಮ್ದು ಡೈರೆಕ್ಟ್ ಬುಲ್ಡೋಜರ್ ಹೇಳ್ತೆ. ಎಲ್ಲಿ ಹುಡುಕ್ಯಾರ ಅದನ್ನ, ಅದು ಎಲ್ಲಿಂದ ಬಂದೈತಿ ನಮ್ಗೆ ಗೊತ್ತಿಲ್ಲ.
ಅದಕ್ಕೆ ನೀವು 108 ಅಂದ್ರೆ ಗಲಾಟೆ ಮಾಡಿಕೊಂಡು ತಕರಾರು ನಂಬರದ ಏನಪ್ಪ ತಕರಾರು ನಂಬರದ ಯಾಕಂತ ಕೇಳಿದ್ರೆ ಪಬ್ಲಿಕ್ನಾಗ ಕರ್ಕೊಂಬಂದು ಹೇಳುವಷ್ಟು ಯೋಗ್ಯತೆನೂ ಸಿದ್ಧಾರೂಢ ಇಟ್ಟಾನು. ಪರಂತು ಪಬ್ಲಿಕ್ನಾಗ ಬರಂಗಿಲ್ಲ ಅಲ್ಲಿ ನೀವು, ನಾವೇ ಮಾಡೋದು. ಅದಕ್ಕೆ ತತ್ವಮಸಿ ಮಹಾವಾಕ್ಯ ಎಂಬತಕ್ಕಂಥದ್ದೇನದ ಇದು ಸ್ತುತಿಪರ ವಾಕ್ಯವಲ್ಲ, ಕರ್ಮಪರ ವಾಕ್ಯವಲ್ಲ, ಇದು ಬೋಧಪರ ವಾಕ್ಯ, ಉಪದೇಶಪರ ವಾಕ್ಯ. ಏನಪ್ಪ ಈ ಉಪದೇಶಪರ ವಾಕ್ಯ ಎಂಬುದು ನಾನು ಹೇಳಿಲ್ಲ, ವೇದ ಹೇಳಿದ. ವೇದ ಅಷ್ಟೇ ಹೇಳಿತನ್ನೋಂಗಿಲ್ಲ, ಅನುಭವಿಗಳೇ ಹೇಳ್ಯಾರ. ಋಷಿಗಳು ಮುನಿಗಳು ನಮ್ಮ ಪ್ರಾಚೀನ ಆಚಾರ್ಯರು ಅಂತೇನಿದ್ದಾರೆ, ಶಂಕರಾಚಾರ್ಯನ್ ಬಿಡ್ರಿ ನೀವು, ಅವ್ರು ಸುದ್ದಿ ಎತ್ತಬೇಡ್ರಿ. ಆಗ ರಚಕ್ ಹೋಗ್ರಿ, ಹಿಂಗೆ ಹೋಗಿರಿ ನೀವು. ಛಾಂದೋಗ್ಯ ತೆಗೆದು ನೋಡ್ರಿ, ಛಾಂದೋಗ್ಯ ಬರೀ ಇತ್ಲಾಗ ನಿಮ್ಮ ಅಪ್ಪನ ಕಾಲದಾಗ ಹುಟ್ಟಿಲ್ಲಲ್ಲ, ಅತ್ಲಾಗ ಹೋಗ್ರಿ. ಋಗ್ವೇದಷ್ಟು ಪ್ರಾಚೀನ ವೇದ ಇನ್ಯಾವೂ ಇಲ್ಲಲ್ಲ, ಅಲ್ಲಿ ಹುಡುಕ್ರಿ, ಹಿಂಗೆ ಹೋಗಿರಿ ನೀವು. ಪುರಾಣ ಪ್ರಮಾಣ ಅನ್ನೋರು ನೀವು ಶ್ರುತಿ ಪ್ರಮಾಣ ಅಂತೀರಿ ಅನ್ನೋದಿಲ್ಲ. ಅದಕ್ಕೆ ತತ್ವಮಸಿ ಮಹಾವಾಕ್ಯ ಎಂಬತಕ್ಕಂಥದ್ದು ಆದೇಶಪರ ವಾಕ್ಯವೇ ಹೊರತು ಉಪದೇಶಪರ ವಾಕ್ಯವೇ ಹೊರತು ಸ್ತುತಿಪರ ವಾಕ್ಯವಲ್ಲ ಎಂಬುದಾಗಿ ಅಪ್ಪ ಅವ್ರು ನಿರ್ಣಯ ಮಾಡ್ತಾರೆ. ಅವಾಗ ಒಂದು ಮಾತು ಹೇಳ್ತಾರ ಅವರು, ಪರಮ ಸಿದ್ಧನು ವಿಪ್ರನಿಗನಿ ನರದುಪಚಾರ ಮುರಜಂತನು ಹೊರವಿಜ್ಞಾನಿಗೆ ಮಾನಸಿಕ ಕರ್ಮಂಗಳಿಲ್ಲದರು. ಪರಮ ಮಾತಾ ಶ್ರುತಿಯ ವಾಕ್ಯವ ಪರಿಕಿಸುತ್ತ ನೋಡಲ್ಪುಪಾಸನ ಪರವುತಾಂ ನಿಜ ಮಲ್ಲ ಮಿದಕಂ ಪವನ ಮೇನೆನಲು ಪವನ ಮೇನೆನಲು. ನೋಡೋದು ಉಪಚಾರ ಪರ ವಾಕ್ಯ ಅಲ್ಲಪ್ಪ, ಯಾಕಂದ್ರೆ ಜ್ಞಾನಿಗೆ ಮಾನಸಿಕ ಕರ್ಮಗಳು ಯಾವೂ ಇಲ್ಲ. ಯಾಕೆ ಬಡದಾಡುದು, ಏನ್ ಕೆಲಸದ? ಸರಿಯಾಗಿ ತಿಳ್ಕೊಂಡ್ರು ಧನ್ಯರು ಎಲ್ಲರೂ. ಏನಪ್ಪ ನಂಗೆ ತಿಳಿದಿದ್ದ ಪ್ರಾಮುಖ್ಯ ಅಂದ್ಬಿಟ್ಟು ಬಡದಾಡ್ ಶುರುವಾಗ್ತದೆ. ಬೆಳದಿಂಗಳು ಬೆಳಕು ಮ್ಯಾಳಿಗೆ ಮಗ ಗಂಡ ಹೆಂಡತಿ ಮಲ್ಕೊಂಡಿದ್ರು, ಮಾತಾಡ್ಕೊಂತ ಕುಂತು ಅಲ್ಲೇ ಎರಡು ನಿದ್ದು ಬಂತು, ಅಲ್ಲೇ ಬಿದ್ದು ಮ್ಯಾಳಿಗೆ ಮೇಲೆ. ಇನ್ನೂ ನಿದ್ದೆ ಹೆಚ್ಚಿದ್ದಿಲ್ಲ, ಒಂದು ಹಕ್ಕಿ ಹಾರಿ ಹೋಯ್ತು. ಬೆಳದಿಂಗದಾಗ ಹಾರ್ತಾವಲ್ಲ ಹಕ್ಕಿ ಹಾರಿ ಹೋಯ್ತು. ಪಾರಿವಾಳ ಹಾರಕ್ಕೈತಿ ನೋಡ್ರಿ ಅಂದ್ಲ. ಇಷ್ಟೊತ್ತಿಂಗಿನ ಪಾರಿವಾಳ ಬರ್ತಾವು, ನವಿಲದು ಅಂದ ದೊಡ್ಡ ಶಾಣೆ. ಅಲ್ಲ ಪಾರಿವಾಳ ಆಕೆ, ಅಲ್ಲ ನವಿಲು ಇವ. ನನ್ನ ಮಾತು ಉತ್ತರ ಕೊಡ್ತೀವಿ ಅಂತವ. ನೋಡ್ರಿ, ನಾನು ಎರಡೂ ಕಣ್ಣಿಲ್ ನೋಡಿ, ಅವನ ಕಣ್ಣಿ ನೋಡಿದ್ದಾನ ನಾವು, ಎರಡೂ ಕಣ್ಣಿಲ್ ನೋಡೀನಿ. ಪಾರಿವಾಳ ಅಂತ ಹಾಕಿ ನವಿಲು ಅಂತರು ಎರಡು ಮ್ಯಾಳಿಗೆ ಮಕ್ಕ ಕುಸ್ತಿ ಹಿಡಿದ್ರಪ್ಪ, ಹೊಡೆದಾಡಿದ್ರು. ಓಡೇನು ಮಂದಿ ಆಜು ಬಾಜು ಎಲ್ಲರೂ ಕೂಡಿದ್ರು. ಯಾಕೆ ಏನಾಗೈತಿ? ಇನ್ನೇನ ನನ್ನ ಮಾತಿಗೆ ಕಿಮ್ಮತ್ತಿಲ್ಲ ಅವ ಅಂತ, ನನ್ನ ಮಾತಿಗೆ ಕಿಮ್ಮತ್ತಿಲ್ಲ ಈಕೆ ಅಂತ. ಆದದ್ದರೆ ಏನು? ಅಲ್ಲಿ ನವಿಲು ಹಾರು ಹೋಗಿತ್ತು, ನಾನು ನೋಡೀನಿ ಅವ ಅಂತ. ಅಲ್ರಿ ಪಾರಿವಾಳದು ನಾನು ನೋಡೀನಿ ಈಕೆ ಅಂತ. ಇದಕ್ಕೆ ಮಂದಿ ಏನ್ ಮಾಡ್ಬೇಕು? ಹಾಳಾಗಿ ಹೋರ. ರಾತ್ರಿ ಪಾರಿವಾಳನೂ ಇರುದಿಲ್ಲ, ನವಿಲೂ ಇರುದಿಲ್ಲ, ಟಿಕೆಟ್ ಅವ ಹಾರು ಹೋಗಿತ್ತು. ಹಂಗ ಬರೇ ವಾದದಲ್ಲೇ ನಮ್ಮ ಜೀವನ ಹೋತ ಹೊತ್ತು ತಿಳುವಳಿಕೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಲಿಲ್ಲ. ನಮ್ಮ ದುರ್ದೈವ. ಅಮೃತ ಕುಂಭವನ್ನು ಇರಿಸಿ ಋಷಿಗಳು, ಅಯ್ಯಾಯರ ಅಮೃತವನ್ನು ಇಟ್ಟಿದ್ದೇನೆ ತೆಗೆದುಕೋ, ಕುಡಿದು ಅಮರನಾಗು ಎಂಬುದಾಗಿಟ್ರೆ ಅದನ್ನು ಇದ್ರಾಗ ಅಮೃತ ಐತಂತೆಯೋ ಏನ ನೀರೈತಂತೆಯೋ? ಯಾಕೆ ವಾದ ಮಾಡಬೇಕು? ನಮ್ಮ ಪ್ರಾಚೀನ ಋಷಿ, ನಮ್ಮ ಸಂತಾನ, ನಾವು ಯಾರ ಹೆಸರು ಹೇಳ್ತೀವಿ, ಯಾವ ಋಷಿಗಳ ಹೆಸರು ಹೇಳ್ತೀವಿ, ಯಾರ ಗೋತ್ರ ಅಂತೀವಿ, ಯಾರು ನಮಗ ಮೂಲ ಪುರುಷರಂತ ಕರಿತೀವಿ, ಅವರ ವಾಣಿಗಳಲ್ಲಿರಬೇಕಾಗಿರ್ತಕ್ಕಂಥ ಯಥಾರ್ಥತೆಯನ್ನು ಕಂಡುಕೊಳ್ಳೋದನ್ನ ಸುಮ್ಮನೆ ವಾದ ಮಾಡಿ 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 ಸಾಯಿ ತನಕನು ನೋಡು ಅವನು ಹೆಂಗೆ ಮಾಡಿದ.
ಬಿಟ್ಟೇನೆ ನಾನು. ಏನ್ ಕಸರತ್ತು ಮಾಡಿದ್ವಿ? ನಿನಗರ ಏನ್ ತಿಳಿಯಿತು, ಅವಗರ ಏನ್ ತಿಳಿಯಿತು? ಇದರಿಂದ ಜೀವನವೇ ಹಾಳಾಗುತ್ತದೆ. ಅದಕ್ಕೆ ಅಪ್ಪವರಂತವ್ರು ಒಂದು ಪ್ರಮಾಣ ಕೊಡ್ತಾರೆ. ನ ಕರ್ಮಣ ನ ಪ್ರಜಯಾ ನ ಧನೇನ ತ್ಯಾಗೇನೈಕೇನ ಮೃತತ್ವಮಾನಶು. ನ ಕರ್ಮಣ ನ ಪ್ರಜಯಾ ನ ಧನೇನ ತ್ಯಾಗೇನೈಕೇನ ಮೃತತ್ವಮಾನಶು. ಸಾಕಲ್ಲ, ಇದನ್ನು ಯಾರ ಬರ್ದದ್ದಲ್ಲ, ನಮ್ಮ ಪಾರ್ಟಿ ಬರ್ದದ್ದಲ್ಲ, ನಿಮ್ಮ ಪಾರ್ಟಿ ಬರ್ದದ್ದಲ್ಲ, ನಮ್ಮ ಮತ ಬರ್ದದ್ದಲ್ಲ, ನಿಮ್ಮ ಮತ ಬರ್ದದ್ದಲ್ಲ. ಶ್ರುತಿ ವಾಕ್ಯ. ಶ್ರುತಿ ಸರ್ವರಿಗೂ ಪ್ರಮಾಣಭೂತವಾಗಿರ್ತಕ್ಕಂಥದ್ದು. ನ ಕರ್ಮಣ, ಕರ್ಮಗಳಿಂದಲೂ ಆಗುವುದಿಲ್ಲ. ನ ಪ್ರಜಯ ನ ಧನೇನ, ಅನೇಕ ಐಶ್ವರ್ಯ ಪಡೆಯುವುದರಿಂದ, ಪ್ರಜೋತ್ಪತ್ತಿಗಳಿಂದ ಇದು ಆಗುವುದಿಲ್ಲಪ್ಪ. ಅಮೃತತ್ವ ಎದರಿಂದ ಸಾಧ್ಯವಿದೆ ಅಂತ ಕೇಳಿದ್ರೆ ತ್ಯಾಗೇನ ಏಕೇನ ಅಮೃತತ್ವಂ ಆನಶು. ತ್ಯಾಗವೊಂದರಿಂದಲೇ. ಏನು ತ್ಯಾಗ ಮಾಡಬೇಕು, ಹ್ಯಾಂಗ ಮಾಡಬೇಕು ಅಂತ ಕೇಳಿದ್ರೆ, ಯಾವುದು ನಿನ್ನಿಂದ ಧರಿಸಿಕೊಳ್ಳುತ್ತದೆಯೋ ಅದು ನಾನಲ್ಲ, ನನಗಿಂತ ಜಡ ಭಿನ್ನ ಅಂಬುವುದನ್ನ ಸೂಕ್ಷ್ಮ ಬುದ್ಧಿಯಿಂದ ತ್ಯಾಗ ಮಾಡುತ್ತಾ ಮಾಡುತ್ತಾ ತಿಳಿದೆನೂ ತಿಳಿಯಿತು ತಿಳಿಯಲಿಲ್ಲ ಅಂಬುವುದರ ತ್ಯಾಗ ಯಾವ ಅಂತಃಕರಣದಲ್ಲಿ ಆಗುತ್ತದೆಯೋ ಅದು ಅಮೃತ ಸ್ವರೂಪ ಎಂಬುದಾಗಿ ಶ್ರುತಿ ನಿರ್ಣಯ ಮಾಡುತ್ತದೆ. ಜ್ಞಾನಾದೇವತು ಕೈವಲ್ಯಂ ನ ಅನ್ಯ ಪಂಥ ವಿದ್ಯತೆ ಅಯನಾಯ. ಜ್ಞಾನವೊಂದರಿಂದಲೇ ಮೋಕ್ಷ ಸಾಧ್ಯವೇ ಹೊರತಾಗಿ ಒಳಗೆ ನೀವು ಬೇಕಾದ್ ಮಾಡಿ ಹೋಗ್ರಿ, ಬ್ಯಾಡಂತ ಯಾಕೆ ನಮಗೆ ಏನ್ ಕೆಲಸದ? ಮನ್ ಯೋಗ ಮಾಡೋ ಅಂತ ಹೇಳಿಲ್ಲ, ಹಠ ಮಾಡಿದ, ಅದನ್ನ ಮಾಡಿದ, ಇದನ್ನ ಮಾಡಿದ, ಅದನ್ನ ಮಾಡಿದ, ಏನಪ್ಪ ಎದಕ್ಕದು? ಮೋಕ್ಷಕ್ಕೆ ಅಲ್ಲದು. ತಲೆ ಕಡಿಸ್ಕೊಂಡು ಸುಮ್ಮನೆ ಯಾಕೆ ಹಾಳಾಗಿ ಹೋಗ್ತದೆ? ಕರ್ಮಗಳಿಂದ ಅದನ್ನು ಅಪ್ಪ ಅವರು ಜಗದ್ಗುರು ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಸ್ಪಷ್ಟ ಹೇಳಿದರು. ವದಂತು ಶಾಸ್ತ್ರಾಣಿ ಯಜಂತು ದೇವಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾ ಆತ್ಮೈಕ್ಯ ಬೋಧೇನ ವಿನಾಪಿ ಮುಕ್ತಿ ನ ಸಿದ್ಧತಿ ಬ್ರಹ್ಮ ಶತಾಂತರೇ. ವೇದಾಂತ ಶಾಸ್ತ್ರವನ್ನು ಹೇಳು, ಕರ್ಮಗಳನ್ನು ಮಾಡು. ವದಂತು ಶಾಸ್ತ್ರಾಣಿ ಯಜಂತು ದೇವಾನ್, ಸಕಲ ದೇವತೆಗಳನ್ನು ಪೂಜನೆ ಮಾಡು, ಯಜನ ಮಾಡು, ಯಾಜನ ಮಾಡು, ಕರ್ಮ ಮಾಡು, ಹೋಮ ಮಾಡು, ಹವನ ಮಾಡು, ಯಜ್ಞ ಮಾಡು, ಯಾಗ ಮಾಡು, ಲಗ ಹೊಡಿ. ಆಗುವುದಿಲ್ಲ ಮೋಕ್ಷ ಅಂದ್ರು ಆಚಾರ್ಯರು. ಹಿಂಗಾಗಿ ನಮ್ಮ ಶಂಕರಾಚಾರ್ಯನ ಕಡೆಗೆ ಬರಕ್ ನಿಮಗೆ ಧೈರ್ಯ ಇಲ್ಲ. ಯಾಕೆ ಧೈರ್ಯ ಇಲ್ಲ ನಿಮಗಂತ ಕೇಳಿದ್ರೆ, ಅಲ್ಲಿ ಬಂದ್ರೆ ನಮ್ಮ ಕರ್ಮ ಸುಡುತ್ತಾವಂತ ನಿಮಗೂ ಭಯ ಅದ. ಹಿಂಗಾಗಿ ಶಂಕರಾಚಾರ್ಯರನ್ನ ವರ್ಣನ ಮಾಡೋರ ಹೊರತಾಗಿ ನಾನು ಶಂಕರನವ ಅಂಬುವಷ್ಟು ಧೈರ್ಯ ನಮಗೆ ಉಳಿದಿಲ್ಲ. ಇಂಥ ಕರ್ಮಗಳನ್ನ ಒಂದಲ್ಲ 100 ಬ್ರಹ್ಮರು ಸಾಯು ತನಕನೂ ನೀ ಮಾಡು, ಮೋಕ್ಷ ಆಗುವುದಿಲ್ಲ ಅಂದ್ರು ಆಚಾರ್ಯರು. ಒಬ್ಬ ಬ್ರಹ್ಮ ಸಾಯು ತನಕ ಅಲ್ಲ, ಒಬ್ಬ ಬ್ರಹ್ಮ ಸಾಯ್ಬೇಕಾದ್ರೆ ಕಂಡಾಪಟ್ಟಿ ದಿವಸದವು. ಚತುರ್ಯುಗೇ ಸಹಸ್ರೇಣ ಬ್ರಹ್ಮಣೋ ದಿನ ಮುಚ್ಚತೆ ನಿಜೇವನೇವ ಚಮಾನೇನ ಆಯುರ್ವರ್ಷಂ ಶತಂ ಸ್ಮೃತಃ. ಈ 4 ಯುಗ 1000 ಸರಿ ತಿರುಗಿ ಬಂದ್ರೆ ಬ್ರಹ್ಮಗ 1 ದಿವಸ ಆಗಿತ್ತಂತ. 4 ಯುಗದ ಆಯುಷ್ಯ ಎಷ್ಟುಪ? ಕಲಿಯುಗದ ಆಯುಷ್ಯ 4,32,000. ಇದು ದುಪ್ಪಟ್ಟು ದ್ವಾಪಾರ ಯುಗ, 3 ಪಟ್ಟು ತ್ರೈತಾಯುಗ, 4 ಪಟ್ಟು ಕೃತಯುಗ. ಇವು 1,000 ಸರಿ ತಿರುಗಿ ಬಂದ್ರೆ ಬ್ರಹ್ಮಗೊಂದು ದಿವಸ ಆಗಿತ್ತಂತ. ಇಂಥ 360 ದಿವಸ ಆದ್ರೆ ಬ್ರಹ್ಮಗೊಂದು ವರ್ಷ ಆಕೈತಂತ. ಬರದಾರ, ನಂಗೆ ಗೊತ್ತಿಲ್ಲ, ಅವನ ವಯಸ್ಸು ನ್ಯಾಯ ಕೇಳಕ್ ಹೋಲಿ. ಆಮೇಲೆ ಅಂಥ 100 ವರ್ಷ ಆದ್ರೆ ಒಬ್ಬ ಬ್ರಹ್ಮ ಸಾಯ್ತಾನಂತ. ಅಂದ್ರೆ ಮಹಾಪ್ರಳಯ, ಬ್ರಹ್ಮಕಲ್ಪ.
ಇಂಥವ್ರು 100 ಬ್ರಹ್ಮರು ಸಾಯೋ ತನಕ ನೀ ಕರ್ಮ ಮಾಡು, ಮೋಕ್ಷ ಆಗುದಿಲ್ಲ ಅಂತ ಆಚಾರ್ಯರು. ಒಬ್ಬ ಬ್ರಹ್ಮ ಸಾಯೋ ತನಕಲ್ಲ, 100 ಬ್ರಹ್ಮರು ಸಾಯೋ ತನಕ ಮಾಡಿ ನೀನು ಬೇಕಾದ್ ಮಾಡೋ. ಜ್ಞಾನವೊಂದನ್ನು ಹೊರತುಪಡಿಸಿ ಇನ್ನಾವುದರಿಂದಲೂ ಮೋಕ್ಷವಾಗುವುದಿಲ್ಲ. ಆತ್ಮೈಕ್ಯ ಬೋಧೇನ ವಿನಾಪಿ ಮುಕ್ತಿ ನ ಸಿದ್ಧತಿ ಬ್ರಹ್ಮ ಶತಾಂತರೇಪಿ. ಅಂದಮೇಲೆ ಇದನ್ನೆಲ್ಲ ಕೇಳಿದವ ಕೇಳಂತಾನೆ, ಛೇ 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 ಇವ ಮನುಷ್ಯ ಅಲ್ಲ, ನಾವು ಮನುಷ್ಯ ಅಲ್ಲ, ಸಿದ್ಧಾರೂಢ ಭಾರತಿ ಹೌದು. ನಾ ಅಂಥ ಪ್ರಜ್ಞಾ ನ ಭಯ ಪ್ರಜ್ಞ ನೋ ಭಯದೆ ಅಂತ ನೋ ಭಯತೆ ಪ್ರಜ್ಞ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನ ಪ್ರಾಜ್ಞಂ ಅದೃಷ್ಟಂ ಅವ್ಯಯಂ ಆಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಯಂ ಅಪರೇಶಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮನಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಅನ್ಯತೆ ಆತ್ಮ ಸವಿಜ್ಞೇಯ. ಇದು ಮಾಂಡುಕ್ಯ ಉಪನಿಷತ್ತು ಹೇಳಿರ್ತಕ್ಕಂಥ ಒಂದು ಮಾತು. ಮತ್ತಿಷ್ಟು ಶ್ರುತಿಗಳು ನಮಗಾಗಿ ಬಹಳ ಕರುಣೆಯಿಂದ ಉಪದೇಶ ಮಾಡಿರ್ತಕ್ಕಂಥ ಮಾತು. ನಮ್ಮನ್ನು ಶ್ರುತಿ ಪ್ರೀತಿ ಮಾಡಿದಷ್ಟು ಜಗತ್ತಿನಾಗ ಯಾರೂ ಪ್ರೀತಿ ಮಾಡಿಲ್ಲ. ಇನ್ನಪ್ಪ ದೇವ್ರನ್ನು ಪ್ರೀತಿ ಮಾಡಿಲ್ಲ ನಮ್ಮನ್ನು ಬಹಳ. ಅವನು ದೇವ್ರಂದ್ರು ನೀ ಕಲ್ಪಿಸಿಕೊಂಡು ದೇವರು ಚಂದ ಕೊಟ್ಟು ದೀಪ ಹಚ್ಚಿ ಚಲೋ ವಾಸನೆ ಊದಿನ ಕಡ್ಡಿ ಹಚ್ಚಿದ್ರೆ ನನ್ನ ಭಕ್ತ ಅಂತ ಅಂತಾನಿಲ್ಲ, ನಂಗೆ ಗೊತ್ತಿಲ್ಲ. ಅವು ಏನಾರ ಮಾಡಿದ್ರೆ ನಿಮ್ಮ ದೇವರು. ಅಕಸ್ಮಾತ್ ಒಂದು ಅಮಾಸೆ ಕಾಯಿ ಹೊಡೆದ್ ಬಿಟ್ರೆ ಅವು ಚಟ ಸುಮಾರು ಅದಾವ ದೇವ್ರಿಗೆ, ಕನಸನೆ ಬರ್ತಾವ. ನಮಗೆ ಕಾಯಿ ಹೊಡೆದಿಲ್ಲಲ್ಪ ಒಡಕು ಹಾಳಾಗಿ ಹೋಗುತ್ತೆ. ತಂದೆ ತಾಯಿ ಪ್ರೀತಿ ಮಾಡ್ತಾರೆ ಮಕ್ಕಳನ್ನ. ನನ್ನ ರಾಜ ಆಗ್ಲೇ ಆಗದೆ ಇರ್ಲಿ ಆ ಮತ್ತೆ ರಾಜ ಎಲ್ಲಿ ತನಕ ಅವನ ಲಗ್ನ ಸ್ವಚ್ಛ ಬರೋ ತನಕ ರಾಜ, ಆಮೇಲೆ ವಾಲಿಕಾರ. ಸಮಾಜ ಪ್ರೀತಿ ಮಾಡ್ತದೆ ಎಲ್ಲಿ ತನಕ? ಸಮಾಜಕ್ಕೆ ಬೇಕಾಗಿರೋ ತನಕ ಎಲ್ಲರೂ ವರ್ಣನ ಮಾಡ್ತಾರೆ. ನಮ್ಮನ್ನು ವರ್ಣನ ಮಾಡಿದ್ರು ನಮ್ಮವ್ವ ಶ್ರುತಿ ಭಗವತಿ. ಶೃಣ್ವಂತವೋ ಹೇ ಅಮೃತಶ್ಯ ಪುತ್ರ, ಹೇ ನನ್ನ ಮಗನೇ ಅಮೃತ ಸ್ವರೂಪ ನೀನು. ಜನ್ಮ ಮರಣ ನಿನಗಿಲ್ಲ, ಶೋಕ ಮೋಹಗಳು ನಿನಗಿಲ್ಲ, ಆಗು ಹೋಗುಗಳು ನಿನಗಿಲ್ಲ, ನೀನು ಆಗಿ ಹೋಗಿನೊಳಗಿಲ್ಲ. ನೀನು ಕೇವಲ ಪರಿಪೂರ್ಣ, ನೀ ನಿತ್ಯ, ನೀ ಚಿದಾತ್ಮ, ನೀನು ಅಮರ. ಈ ಪ್ರೇಮವನ್ನ ಇಷ್ಟು ಮಾಡಿ ಕರೆದ್ರೂ ಯವ್ವ ನಾ ಜೀವ ಅಂತ ಹುಚ್ಚ ಅನಕು ಹೋಗಿ. ಅಲ್ಲಿ ಯಾಕೆ ಪ್ರೇಮ ಮಾಡಿದ್ರೆ ಆ ಮಾತಿಗೆ ಕಿಮ್ಮತ್ತು ಕೊಡ್ಬೇಕಿಲ್ಲ. ದೇವ್ರ ಗುಡಿಗೆ ಹೋಗ್ತಾರೆ, ದೇವ್ರ ಗುಡಿಗೆ ಅದನ್ನ ನೋಡ್ಬೇಕಲ್ಲ. ಅಲ್ಲಿ ಹೋಗಿ ಕೈ ಮುಗಿದು ದೇವ್ರು ಅಲ್ಲಿದ್ದಿದ್ದು ತಪ್ಪಂತ ತಿಳ್ಕೊಳ್ಳಿ, ಅಥವಾ ನಾವು ಅಲ್ಲಿ ಹೋಗಿದ್ದು ತಪ್ಪಂತ ತಿಳ್ಕೊಳ್ಳಿ. ಕಪಾಳ ಕಪಾಳ ಬಡ್ಕೊಂಡು ಪಾಪೋಹಂ ಪಾಪ ಸಂಭೂತ, ಹೇ ಪರಮಾತ್ಮ ನಾ ಪಾಪಿ ಇದ್ದೀನಿ, ನಾನು ಪಾಪ ಸಂಭೂತನಿದ್ದೀನಿ, ನನ್ನ ಪಾಪ ಅದನ್ನು ಮಾಡು. ಅಲ್ಲಿ ದೇವ್ರ ಮುಂದೆ ನಿಂತು ನಾ ಪಾಪಿ ಅಂತ ನೋಡ್ರಿ ಅವ ಏನು ಹುಚ್ಚು ಹಿಡಿದಿರ್ಬೇಕಿದು. ಇದು ಶ್ರುತಿವಾಕ್ಯ ವಿರೋಧ. ಶ್ರುತಿ ಏನು ಹೇಳ್ತು? ಅಮೃತ ಪುತ್ರ ನೀನು ಅಂತ ಉಪದೇಶ ಮಾಡಿತು. ಅದನ್ನು ವಿಚಾರ ಮಾಡಿ ನೋಡು. ಅಯ್ಯ ನೀನು ಕೇವಲ ಬ್ರಹ್ಮ ಲಕ್ಷಣಾತ್ಮಕನಾಗಿದ್ದಿ. ಜೀವನ ಹ್ಯಾಂಗ ಬ್ರಹ್ಮ ಆಗ್ತಾನಪ್ಪ? ಜೀವನ ಲಕ್ಷಣನೇ ಬೇರೆ, ಬ್ರಹ್ಮನ ಲಕ್ಷಣನೇ ಬೇರೆ. ಅಂದ್ರೆ ಉಪಾಧಿಯಿಂದ ಬೇರೆ ಕಾಣುತ್ತದೆ ಹೊರತಾಗಿ ಉಪಾಧಿ ರಹಿತವಾಗಿ ನೋಡಿದರೆ ಜೀವನು ಬ್ರಹ್ಮವೇ ಇದ್ದಾನೆ. ಹ್ಯಾಂಗ ಋಷಿಗಳು ಆಶ್ರಮದಲ್ಲಿದ್ದಾರೆ. ಶಿಷ್ಯನಿಗೆ ಗಂಗಾಜಲವನ್ನು ತರಲಿಕ್ಕೆ ಹೇಳಿದ್ದಾರೆ. ಗಂಗಾಜಲ ಕಮಂಡಲಿನಲ್ಲಿ ತುಂಬಿಕೊಂಡು ಬಂದ ಶಿಷ್ಯ, ಗುರುವೇ ಇದನ್ನು ಸ್ವೀಕಾರ ಮಾಡು, ಇದು ಗಂಗಾಜಲ. ಗುರುಗಳಂದ್ರು, ಏನು ಸುಳ್ಳು ಹೇಳ್ತೀಯೋ? ಅಲ್ಲೋ
ಗಂಗೆಯಲ್ಲಿ ಮೀನುಗಳಿದ್ದಾವೆ, ಮೊಸಳೆಗಳಿದ್ದಾವೆ, ಹಡಗಗಳಿದ್ದಾವೆ. ಘಾಟಗಳಲ್ಲಿ ಅನೇಕ ಜನರು ಸ್ನಾನ ಮಾಡುತ್ತಿದ್ದಾರೆ, ಬಟ್ಟೆಗಳನ್ನು ಮಡಿ ಮಾಡುತ್ತಿದ್ದಾರೆ. ಇವು ಯಾವ ಇದರ ಒಂದು ಕಾಣುವಲ್ಲು ಅಂದ ಮೇಲೆ ಇದು ಗಂಗಾ ಜಲ ಅಂತ ಹೆಂಗ ಅನ್ಬೇಕಪ್ಪ? ಏನ್ರಿ ನೀವು ಯಪ್ಪ? ಅಲ್ರಿ, ಅದು ವಿಶಾಲ ಜಗಪ್ಪ, ವಿಶಾಲ ಜಗ. ಅಲ್ಲಿ ಹಡಗಿರಬಹುದು, ಮೊಸಳಿರಬಹುದು, ಮೀನಿರಬಹುದು, ಅನೇಕ ಜನ ಸಂಚಾರ ಇರಬಹುದು, ಈಸ್ತಿರಬಹುದು, ಎಲ್ಲ ಇರಬಹುದು. ಈ ಕಮಂಡ್ಲಿ ಎಷ್ಟು ಇದ್ರಾಗ ಇಷ್ಟು ಬಾ ಅಂದ್ರೆ ಹ್ಯಾಂಗ್ ಬಂದಿತ್ತಪ್ಪ ಅಂದ ಶಿಷ್ಯ. ಹಂಗಪ್ಪ ಅಂದ್ರವರು. ಬ್ರಹ್ಮವು ಯಾವ ಈಶ್ವರ ಅಂತ ಅನಿಸಿಕೊಂತೋ ಮಾಯಾವಿಶಿಷ್ಟನಾಗಿ ಸರ್ವಜ್ಞತ್ವ, ಸರ್ವೇಶ್ವರತ್ವ, ಸರ್ವನಿಯಾಮಕತ್ವ, ಸರ್ವ ಸ್ವತಂತ್ರತ್ವಾದಿಗಳು ಅಲ್ಲಿ ಕಾಣುತ್ತಿದ್ದಾವೆ. ಜೀವನು ಕಿಂಚಜ್ಞ ಅಲ್ಪಜ್ಞ ಎಂಬುದಾಗಿ ಕಾಣುತ್ತಿದ್ದಾನೆ. ಯಾಕೆ ಹಂಗೆ ಕಾಣಿಸ್ತಾನಪ್ಪ ಅಂತ ಕೇಳಿದ್ರೆ, ಇಲ್ಲಿ ಅವಿದ್ಯಾ ಉಪಾಧಿ ಇರೋಣದರಿಂದ, ಅಲ್ಲಿ ವಿದ್ಯಾ ಉಪಾಧಿ ಇರೋಣದರಿಂದ ಈ ಉಪಾಧಿಯನ್ನು ತೆಗೆದು ನೋಡಲಾಗಿ, ಸಣ್ಣದು ದೊಡ್ಡದು ಎರಡೂ ಉಪಾಧಿ ತೆಗೆಯಲಾಗಿ, ಅಲ್ಲಿದ್ದ ನೀರೇ ಇದು, ಇಲ್ಲಿ ತಂದ ನೀರೇ ಅದು ಎಂಬುವುದು ಹೇಗೆ ಸಿದ್ಧಾಂತವೋ ಹಾಗೆ ತತ್ ತ್ವಂ ಅಶಿ ಎಂಬತಕ್ಕಂಥ ಮೂರು ಪದಗಳಲ್ಲಿರುವ ವಾಚಾರ್ಥ ಲಕ್ಷಾರ್ಥಗಳನ್ನು ವಿಂಗಡಿಸಿ ವಾಚಾರ್ಥವನ್ನು ಕಳೆದು ಲಕ್ಷಾರ್ಥದಿಂದ ನೋಡಲಾಗಿ ಯಾವುದು ತತ್ಪರವೋ ಅದು ತ್ವಂಪದ, ಯಾವುದು ತ್ವಂಪದವೋ ಅದು ತತ್ಪದ, ಯಾವುದಕ್ಕೆ ಜೀವ ಅಂದಿಯೋ ಅದು ಬ್ರಹ್ಮವೇ, ಯಾವುದಕ್ಕೆ ಬ್ರಹ್ಮ ಅಂತೀಯೋ ಅದು ಜೀವನೇ ಎಂಬುವರು ಹೇಗೆ ಸಿದ್ಧಾಂತವೋ ಹಾಗೆ ತತ್ವಮಸಿ ಮಹಾವಾಕ್ಯವು ಅಯ್ಯ ಅದು ಸ್ತುತಿಪರ ವಾಕ್ಯವಲ್ಲ ಅಂತ ಚಿದಂಬರ ಶಾಸ್ತ್ರಿಗಳಿಗೆ ಅಪ್ಪ ಅವರು ಇನ್ನೂ ಒಂದೆರಡು ಮಾತು ಹೇಳ್ತಾರೆ. ಅರಿಯಲಿಕ್ಕದು ಜ್ಞಾನಪರ ವಾಕ್ಯವೇ ಹೊರತು ಸ್ತುತಿಪರ ವಾಕ್ಯವಲ್ಲ. ಇಷ್ಟು ಹೇಳಿದಾಗ ಚಿದಂಬರ ಶಾಸ್ತ್ರಿಗಳಿಗೆ ಆನಂದವಾಯಿತು. ಅಯ್ಯ, ನಾನು ಬೇರೆ ಬುದ್ಧಿಯಿಂದ ಪ್ರಶ್ನೆ ಮಾಡಿಲ್ಲ ಗುರುನಾಥ, ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಪ್ರಶ್ನೆ ಮಾಡಿದೆ. ತಿಳಿಸಿದಿ, ಧನ್ಯನಾದೆ, ನಿನ್ನ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ಆ ಚಿದಂಬರ ಶಾಸ್ತ್ರಿಗಳು ಸಿದ್ಧಾರೂಢರನ್ನ ಕೊಂಡಾಡಿ ಮುಂಡಾಡಿ ಮನೆಗೆ ಕರೆದುಕೊಂಡು ಹೋಗಿ ಸ್ನಾನಾದಿಗಳನ್ನು ಮಾಡಿಸಿ ಪೂಜಾದಿಗಳನ್ನು ತೀರ್ಚಿಸಿ ಅವರಿಗೆ ಪ್ರಸಾದ ಭೋಜನವನ್ನು ಮಾಡಿಸಿದ್ದಾರೆ. ಮುಂದೊಬ್ಬರು ಬರ್ತಾರೆ, ಅವರ ಹೆಸರು ಚರಕಂಭಟ್ಟ ಅಂತ ಹೇಳಿ. ಆ ಚರಕಂಭಟ್ರು ನೈಯಾಯಿಕ ಮತವಾದಿಗಳು. ನನ್ನಪ್ಪ ಆತ್ಮನಿಗೆ ಆನಂದವು ಧರ್ಮವೋ ಗುಣವೋ ಈ ಪ್ರಶ್ನೆ ಅದ ಏನ್ರಿ, ಎಲ್ಲ ಫಿಲಾಸಫಿ, ಅದನ್ನು ಬಿಡುಗಡೆ ಇಲ್ಲ. ನಾಳೆ ಹಂಗೂ ಹಿಂಗೂ ಮಾಡಿ ಅಪ್ಪ ಅವ್ರನ್ನ ಗೋಕರ್ಣ ಕರ್ಕೊಂಡ್ಬರ್ತೀನಿ, ಜಡಿಯಪ್ಪನವ್ರನ್ನ ಭೇಟಿ ಮಾಡಿಸ್ತೀನಿ, ಅವರಿಬ್ಬರನ್ನು ನೋಡೋಣಂತ. ಅವ ಜಡಿಯಪ್ಪ, ನೀವು ಉಪದೇಶಪ್ಪ, ನೋಡಪ್ಪ ಇಬ್ಬರನ್ನು ಕೂಡಿಸೋನು. ನಾಳೆ ಸಮಯ ವಿಶೇಷವಾಗಿದೆ, ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಮೋಕ್ಷಾವಾಹನ ಶಂಕರನ ಮೋಚಾರವ ಮಾಡಿಸಿದೆ, ಗುರುವರೋಚಾರವ ಮಾಡಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ.
ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ಕಾಮ ಕ್ರೋಧವನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಭ್ರೂಲತಾಪುರ ದೈವದಿಂದಲೀ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರು